ಸೂಲಿಬೆಲೆ ಅವರನ್ನ ಕಲಬುರಗಿ ಪ್ರವೇಶಕ್ಕೆ ನಿರ್ಬಂಧ ಹೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಲಿಬೆಲೆ ಚಕ್ರವರ್ತಿ ಅವರು ಮಾತನಾಡಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಪ್ರವೇಶಕ್ಕೆ ನಿರ್ಬಂಧ. ಕಲಬುರಗಿಯ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೂಲಿಬೆಲೆ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡದೆ ಕಾಂಗ್ರೆಸ್ನಿಂದ ಕಿರುಕುಳವಾಗ್ತಾ ಇದೆ. ಯಾವ ಆದೇಶವಿಲ್ಲದೆ ಗಡಿಯಲ್ಲಿಯೇ ತಡೆಯುವಂತಹ ಕೆಲಸ ಆಗಿದೆ. ಇದು ವ್ಯಕ್ತಿಯೊಬ್ಬನ ಹಕ್ಕನ್ನು ತಡೆಯುವಂತಹ ಪ್ರಯತ್ನ ಅಂಥೇಳಿ ಗುಡುಗಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಹೋಗೋದಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಯ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾರ್ಯಕ್ರಮದ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು. ಕಳೆದ ಸುಮಾರು 28-29 ದಿನಗಳಿಂದ ನಾವು ಚಾಮರಾಜನಗರದ ತೆರಕಣಾಂಬಿಂದ ಶುರು ಮಾಡಿ ಬೀದರ್ನ ಭಾಲ್ಕಿಯವರೆಗೂ ನಿರಂತರವಾಗಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳನ್ನು ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಕಾಂಗ್ರೆಸ್ ಅನೇಕ ಕಡೆಗಳಲ್ಲಿ ಇದನ್ನು ತಡೆಯುವಂತ ಪ್ರಯತ್ನ ಮಾಡಿತ್ತು. ಹೇಗಾದರೂ ಕಾರ್ಯಕ್ರಮದ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು, ಕಾರ್ಯಕ್ರಮ ಕೊಡೋ ಮೈಕ್ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು, ಹರಾಜ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತು. ಆದರೆ ಎಲ್ಲ ಕಡೆಯಲ್ಲೂ ಅದ್ದೂರಿಯಾಗಿರುವ ಕಾರ್ಯಕ್ರಮ ಆಯಿತು. ಪ್ರತಿ ಕಡೆಗಳಲ್ಲೂ 1-1.5 ಗಂಟೆಗಳ ಕಾಲ ಜನ ಸೇರ್ತಾ ಇದ್ರು. ಅವರು ಪ್ರೀತಿಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ರು. ನರೇಂದ್ರ ಮೋದಿ ಅವರ ಕುರಿತಂತೆ ಅವರು ಮಾಡಿರುವ ಸಾಧನೆಗಳ ಕುರಿತಂತೆ ತಿಳ್ಕೊಂಡು ಭಾರತ್ ಮಾತೆಗೆ ಜೈಕಾರ ಹೇಳಿ ಹೋಗ್ತಿದ್ರಲ್ಲ, ಅದು ಈಗ ಚಿತ್ತಾಪುರಕ್ಕೆ ಬಂದಿದೆ. ಚಿತ್ತಾಪುರದಲ್ಲಿ ವಿಶೇಷ ಏನು ಅಂತಂದ್ರೆ, ಅದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಆಗಿರುವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಅವರಿಗೆ ಅವರ ಗಡದಲ್ಲಿ ಬಂದು ನಾವು ಮಾತನಾಡ್ತೀವಿ, ನರೇಂದ್ರ ಮೋದಿ ಅವರ ಕುರಿತಂತೆ ಹೇಳ್ತೀವಿ ಅನ್ನೋದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಿಲ್ಲ. ಒಂದು ಅಧಿಕಾರದ ಪಿತ್ತ, ಅಧಿಕಾರದ ಮದ, ಮತ್ತು ಎರಡನೇದು ಅವ್ರ ಒಳಗಿರುವಂತ ಆತಂಕ ಇದೆಯಲ್ಲ, ಇವೆರಡೂ ಸೇರ್ಕೊಂಡು ನಿನ್ನೆ ಎಲ್ಲಿವರೆಗೂ ಅವ್ರು ಮಾಡಿದ್ದಾರೆ ಅಂತಂದ್ರೆ, ಯಾವ ಕಾರಣಕ್ಕೂ ಚಿತ್ತಾಪುರದಲ್ಲಿ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡಬಾರದು ಅಂತ ನಿಶ್ಚಯ ಮಾಡಿದ್ದಾರೆ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ರಾತ್ರಿ 11 ಗಂಟೆಗೆ ತಹಶೀಲ್ದಾರ್ ಲೆಟರ್ ನಮಗೆ ಕೊಟ್ಟು ನಿಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಅಷ್ಟಾಗಿದ್ರೆ ಒಂದು ಪಾರ್ಟ್ ಅವರು ಕಲಬುರಗಿಯ ಬಾರ್ಡರ್ ನಿಂತ್ಕೊಂಡು ಕಲಬುರಗಿ ಜಿಲ್ಲೆಗೆ ನೀವು ಬರುವಂತಿಲ್ಲ ಅಂತ ಯಾವ ಆದೇಶವೂ ಇಲ್ಲದೆ ಪೊಲೀಸರು ಅಡ್ಡ ಹಾಕುವಂತ ಪ್ರಯತ್ನ ಮಾಡಿದ್ರು. ಅದರ ಪರಿಣಾಮ ಈಗ ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ನಾವು ರಾತ್ರಿ ಸುಮಾರು 1 ಗಂಟೆವರೆಗೂ ಅಲ್ಲೇ ಇದ್ದು ನೀವು ಆರ್ಡರ್ ಕೊಡದೆ ಹೋದ್ರೆ ನಾವು ಕಲಬುರಗಿ ಹೋಗ್ತೀವಿ ಅಂತ ಹೇಳಿದ ನಂತರ ಫೈನಲಿ ಅವ್ರೀಗ ಅದನ್ನ ನಮಗೆ ರಾತ್ರಿ 1 ಗಂಟೆಗೆ ಆ ತರದೊಂದು ಆರ್ಡರ್ ಕೊಟ್ಟು ತುರ್ತಾಗಿ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಆರ್ಡರ್ನ ತಗೊಂಡು ಬಂದು ಅದನ್ನು ನಮಗೆ ಸರ್ವ್ ಮಾಡಿ ನೀವು ಹೋಗಬಾರದು ಅಂತ ಕೇಳಿಕೊಳ್ಳುವಂತ ಪರಿಸ್ಥಿತಿ ಬಂತು. ಬಟ್ ಬಹಳ ದುರಂತಕಾರಿ ಸಂಗತಿ ಏನು ಅಂತಂದ್ರೆ, ಸರ್ಕಾರದ ಒಟ್ಟಾರೆ ಸೂತ್ರವನ್ನು ಹಿಡ್ಕೊಂಡಿರುವಂತಹ ಈ ಜನ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿ ಅಂತ ಕೇಳ್ತಾರೆ, ಆಮೇಲೆ ಸಂವಿಧಾನವನ್ನು ರಕ್ಷಿಸಿ ಅಂತ ಕೇಳ್ತಾರೆ. ಆದ್ರೆ ವ್ಯಕ್ತಿಯೊಬ್ಬನ ರೈಟ್ಸ್ ಅನ್ನೇ ತಡೆಯುವಂತ ಈ ಪ್ರಯತ್ನ ಇದೆಯಲ್ಲ, ಇದು ಬಹಳ ಆತಂಕಕಾರಿ. ಕರ್ನಾಟಕದಲ್ಲಿ ನಾವು ಹಾಕಿರುವಂತ ಒಂದು ವೋಟು ಎಂಥ ಸರ್ಕಾರವನ್ನು ತಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಮತ್ತು ಸೂಲಿಬೆಲೆ ಚಕ್ರವರ್ತಿ ಅವರ ನಡುವೆ ಒಂದು ಸೈದ್ಧಾಂತಿಕ ಸಂಘರ್ಷ ಇರೋದು ಗೊತ್ತಿರುವಂತಹ ವಿಚಾರವೇ. ನಮೋ ಬ್ರಿಗೇಡ್ ಅಂತ ಕಟ್ಕೊಂಡು ಊರುಗಳನ್ನು ಸುತ್ತಿ ಪ್ರಚಾರ ಮಾಡುವಂತಹ ಕೆಲಸವನ್ನು ಸೂಲಿಬೆಲೆ ಚಕ್ರವರ್ತಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೀಗ ಪ್ರಿಯಾಂಕ್ ಖರ್ಗೆ ಅವರು ಅಪೋಸ್ ಮಾಡಿರುವಂತಹದ್ದು, ಕಲಬುರಗಿ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವಂತಹದ್ದು ರಾಜಕೀಯ ದುರುದ್ದೇಶ ಅಂಥೇಳಿ ಈಗ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಸೂಲಿಬೆಲೆ ಅವರು.